ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಶಾ ಮಾತಾಡ್ತಾ ಇದ್ದೀನಿ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಟಿಟುಮಗೆ ಏನಾದರೂ ಒಂದು ಮಾಡಿಕೊಡೋಣ ಅಂತ ಅನ್ನಿಸ್ತು. ಇವಾಗ ಏನು ಸೀಸನ್ನು ಮ್ಯಾಂಗೋ ಸೀಸನ್ನು. ಸೊ ಮ್ಯಾಂಗೋ ಸೀಸನ್ ಇರಬೇಕಾದ್ರೇ ಇದನ್ನು ಮಾಡೋಕ್ಕಾಗೋದು. ಸೊ ಅದಕ್ಕೇ ಮ್ಯಾಂಗೋಯಿಂದ ಜಾಮ್ ಮಾಡಿಕೊಡೋಣ ಅಂತ ಅವಳಿಗೆ ಹೇಳಿಲ್ಲ. ನಾನು ಏನು ಮಾಡ್ತಾಯಿದ್ದೀನಿ, ನನ್ನ ಪಕ್ಕನೇ ನಿಂತಿದ್ಲು. ಏನು ಮಾಡ್ತಾಯಿದ್ಯಾ ಏನೋ ಮಾಡ್ತಾಯಿದ್ದೀರಲ್ಲ ನೀವು ಅಂತ ಕೇಳಿದ್ಲು. ನಾನು ಏನು ಮಾಡ್ಕೊಡ್ತೀನಿ ಅಂತ ಆಮೇಲೆ ನಿನಗೆ ಫೈನಲಾಗಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ನಾನು ಏನು ಮಾಡ್ತೀನಿ ಅಂತ ನೋಡು ಅಂತ ಹೇಳಿದೆ. ಹೋಗು ಹಾಲಲ್ಲಿ ಕುತ್ಕೊ ಅಂತ ಮೇಡಮ್ ಹೋಗಿಲ್ಲ, ನನ್ನ ಜೊತೆನೇ ನಿಂತಿದ್ಲು. ಏನೋ ಮಾಡ್ತಾಯಿದ್ದಾರೆ ಮಮ್ಮಿ ನೋಡೋಣ ಅಂತ ಪಕ್ಕನೇ ನಿಂತಿದ್ಲು. ಏನಿಲ್ಲ, ಮ್ಯಾಂಗೋ ಜಾಮ್ ಮಾಡೋಕ್ಕೆ ಮೂರೇ ಥಿಂಗ್ಸ್ ಇದ್ದರೆ ಸಾಕು, ತುಂಬ ಈಸಿಯಾಗಿ ಜಾಮ್ ರೆಡಿ ಆಗುತ್ತೆ. ಏನೇನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಅದು ಮ್ಯಾಂಗೋ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದ್ರ ಸಿಪ್ಪೆ ಎಲ್ಲ ತೆಗೆದುಬಿಡಿ ನೀಟಾಗಿ. ಆ ಸಿಪ್ಪೆ ತೆಗೆದಾದ್ಮೇಲೆ ಅದನ್ನು ಕ್ಲೀನಾಗಿ ಅದ್ರ ಬೀಜ ಮಾತ್ರ ತೆಗೆದುಬಿಟ್ಟು ನೀಟಾಗಿ ಕ್ಲೀನಾಗಿ ಚಾಪ್ ಮಾಡ್ಕೊಳ್ಳಿ. ಚಾಪ್ ಮಾಡ್ಕೊಂಬಿಟ್ಟು ಕಟ್ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರ್ ತೊಗೊಂಡು ಆ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ, ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಆವಾಗ ಜಾಮ್ ಕ್ಲೀನಾಗಿ ಚೆನ್ನಾಗಿರುತ್ತೆ. ಸೊ ಆ ಥರ ಪೇಸ್ಟ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ಇನ್ನೊಂದು ಚಿಕ್ಕ ಜಾರ್ ತೊಗೊಳ್ಳಿ. ಆ ಜಾರಲ್ಲಿ 1-2 ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಾಕು, 2 ಸ್ಪೂನ್ ಸಕ್ಕರೆನೇ, ಯಾಕಂದರೆ ಮ್ಯಾಂಗೋನು ಸ್ವೀಟಾಗಿರುತ್ತೆ. ಆಮೇಲೆ ಇನ್ನೂ ಸ್ವಲ್ಪ ಶುಗರ್ ಜಾಸ್ತಿ ಆಯ್ತಂದರೆ ಆಮೇಲೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ, ಓವರ್ ಶುಗರ್ ಆದಂಗಿರುತ್ತೆ. ಸೊ ನನಗೆ 2 ಸ್ಪೂನ್ ಸಾಕಾಗಿತ್ತು. ಸೊ ನಿಮಗೇನಾದರೂ ಶುಗರ್ ಜಾಸ್ತಿ ಬೇಕು ಅಂತ ನಿಮ್ಗೆ ಅನಿಸಿದ್ರೆ ಸೊ ಶುಗರ್ ಜಾಸ್ತಿ ನೀವು ಹಾಕೋಬೋದು. ನಾನು 2 ಸ್ಪೂನ್ ತೊಗೊಂಡಿದ್ದೀನಿ. ಅದಕ್ಕೊಂದು 3 ಏಲಕ್ಕಿ ಮಿಕ್ಸ್ ಮಾಡಿ ಪೌಡರ್ ಮಾಡ್ಕೊಂಡಿದ್ದೀನಿ. ಫೈನ್ ಪೌಡರ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಕಂಟೈನರ್ ಬಾಕ್ಸ್ ತೊಗೊಂಡಿದ್ದೀನಿ, ಒಂದು ಚಿಕ್ಕ ಬಾಕ್ಸು. ನೀವು ಯಾವುದಾದ್ರು ಒಂದು ಬಾಕ್ಸ್ ತೊಗೊಂಡು, ಕ್ಲೋಸಿಂಗ್ ಬಾಕ್ಸ್ ಇರಬೇಕು, ಅದರ ಒಂದು ಬಾಕ್ಸ್ ತೊಗೊಳ್ಳಿ. ಬಾಕ್ಸ್ ತೊಗೊಂಡು ನಾನು ಫಸ್ಟ್ ಮಾಡಿದ್ನಲ್ಲ ಮ್ಯಾಂಗೋದು ಪೇಸ್ಟ್, ಅದನ್ನು ಕಂಟೈನರ್ ಬಾಕ್ಸ್ ಒಳಗಡೆ ಹಾಕಿಬಿಟ್ಟು ಆಮೇಲೆ ಮತ್ತು ಶುಗರ್ ಪೌಡರು, ಏಲಕ್ಕಿ ಮಿಕ್ಸ್ ಮಾಡಿ ಒಂದು ಪೌಡರ್ ಮಾಡ್ಕೊಂಡಿದ್ದೆ. ಆ ಪೌಡರ್ ನಾನು ಅದರೊಳಗಡೆ ಮಿಕ್ಸ್ ಹಾಕಿ ಚೆನ್ನಾಗಿ ಬೈಟ್ ಮಾಡಿ, ಎಷ್ಟಾಗುತ್ತೋ ನಿಮ್ಮ ಕೈಯಲ್ಲಿ ಅಷ್ಟು ಬೈಟ್ ಮಾಡಿ ನೀಟಾಗಿ ಒಂದು ಲೆವೆಲಲ್ಲಿ ಕೂರಿಸ್ಬೇಕು. ಆ ಥರ ಚೆನ್ನಾಗಿ ಬೈಟ್ ಮಾಡಿ. ಬೈಟ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ, ಎರಡೂ ಚೆನ್ನಾಗಿ ಮಿಕ್ಸ್ ಆಗಲಿ. ಮಿಕ್ಸ್ ಆಗಿದ ತಕ್ಷಣ ಆಮೇಲೆ ಅದ್ರ ಕ್ಲೋಸಿಂಗ್ ಬಾಕ್ಸ್ ತೆಗೆದು ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಾದಮೇಲೆ ಅದನ್ನು ನೀವು ಫ್ರೀಝರಲ್ಲಿ 1 ಅವರ್, ಫ್ರೀಝರಲ್ಲಿ ಇಟ್ಟಿಲ್ಲ ಅಂದ್ರೂ ಓಕೆ, ನಾರ್ಮಲ್ ಕೆಳಗಡೆ ಫ್ರಿಜ್ಜಲ್ಲಿ ಇಟ್ರೇನು ಓಕೆ. ಫ್ರಿಜ್ಜಲ್ಲಿ 1 ಅವರ್ 1.5 ಅವರ್ ಇಡಿ ಸಾಕು. ತೆಗೆದುಬಿಟ್ಟು ಒಂದು 10 ನಿಮಿಷ ಆಚೆ ಇಡಿ. ಹಂಗೆ ಡೈರೆಕ್ಟಾಗಿ ಮಕ್ಳಿಗೂ ಕೊಡೋಕ್ಕೆ ಹೋಗಬೇಡಿ, ಕೋಲ್ಡ್ ಆಗುತ್ತೆ. ಇವಾಗ ಮಳೆ ಬೇರೆ ಬರ್ತಾಯಿದೆ. ಸೊ ಡೈರೆಕ್ಟಾಗಿ ತೊಗೋಬೇಡಿ, ಒಂದು 10-15 ನಿಮಿಷ ಆಚೆ ಇಡಿ. ಆಚೆ ಇಟ್ಬಿಟ್ಟು ಆಮೇಲೆ ನೀವು ಅದನ್ನು ಹಂಗೆ ಒಂದು ಕಪ್ಪಲ್ಲಿ ಹಾಕ್ಬಿಟ್ಟು ಸರ್ವ್ ಮಾಡಿಬಿಟ್ಟು ತೊಗೊಳ್ತೀನಿ ಅಂದ್ರೂ ಓಕೆ, ಇಲ್ಲ ಚಪಾತಿ ದೋಸೆ ಅದ್ರ ಜೊತೆ ತೊಗೊಂಡ್ರೂ ಓಕೆ. ತುಂಬ ಚೆನ್ನಾಗಿರುತ್ತೆ. ನೋಡಿ ಜಾಮ್ ಯಾವ ಥರ ಬಂದಿದೆ, ಟೇಸ್ಟಿಯಾಗಿರುತ್ತೆ. ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.